ಶಾಂತ ಶಾಂತ ಶಾಂತ, ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಒಂದೆರಡು ಕಪ್ ಚಹಾ ತಗೊಂಡು ಬಾರೆ. ಸ್ವಾಮಿ, ಏನಿದು? ಊರಿಗೆ ಕುಲಕಂಟಕನಾದ ಆ ಕಾಳಿಂಗ ನಿಮ್ಮ ಸ್ನೇಹಿತನೇ ರೀ? ನೀವು ಅಂಥವರ ಸ್ನೇಹನ ಮಾಡಬಾರ್ದು ರೀ, ಮಾಡಬಾರ್ದು. ಶಾಂತ, ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬೇಡ. ಅಷ್ಟೇ ಅಲ್ಲದೆ ನಮ್ಮ ಆಸ್ತಿ ವಿಚಾರಕ್ಕೆ ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. ಸ್ವಾಮಿ, ಬಾಯಿ ಒಳಗೆ ಹೊಟ್ಟೆ ಒಳಗೆ ವಿಷಯ ಇಟ್ಕೊಂಡು ಬಾಯಿ ಒಳಗೆ ಇಷ್ಟೇ ಹಸನಾಗಿ ಮಾತನಾಡಿದ್ರೆ ಆಗೋದಿಲ್ಲ ರೀ, ಆಗೋದಿಲ್ಲ. ಹಾವಿಗೆ ಇಷ್ಟೇ ಹಾಲು ಎರೆದ್ರು ಅದು ತನ್ನ ವಿಷಯವನ್ನ ಯಾವತ್ತೂ ಬಿಡೋದಿಲ್ಲ ರೀ, ಯಾವತ್ತೂ ಬಿಡೋದಿಲ್ಲ. ಓಹೋ, ಐ ಸಿ. ಶಾಂತ, ನಿನ್ನ ಕೈಯಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ನಾನು ದಡ್ಡನಲ್ಲ. ನಾನು ಹೇಳಿದಾಗೆ ಕೇಳು. ಹೋಗು, ಒಂದೆರಡು ಕಪ್ ಚಾಯ್ ತೆಗೆದುಕೊಂಡು ಬಾ. ಸರಿ, ಆಯ್ತು. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟೇ ಅಲ್ಲ? ಹಾಗೇನಿಲ್ಲ, ಬೇಜಾರೇನಿಲ್ಲ, ತುಂಬಾ ಸಂತೋಷವಾಯಿತು. ಸಂತೋಷವಾಯ್ತೆ? ಅದ್ ಹೇಗೆ ಕಾಳಿಂಗ? ಎಂತಹ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಮಡದಿ ಅಂತ. ಹಾ ಶಾಂತ, ಮನೆ ಕಡೆ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಸರಿ, ಆಯ್ತು. ನಾವು UKP 3ನೇ ಹಂತದ ವಿಚಾರಣೆವಿದೆ, ಸ್ವಲ್ಪ ಹೋಗಿ ಬರ್ತೀವಿ. ಹಾ ಕಾಳಿಂಗ, ಬನ್ನಿ ಹೋಗೋಣ. ದೇವ್ರೆ, ನನ್ನ ಪತಿ ದೇವರಿಗೆ ಎಂತವರ ಸ್ನೇಹ ಸಂಬಂಧ ಬೆಳೆದು ಹೋಯ್ತು, ಎಂತವರ ಸ್ನೇಹ ಸಂಬಂಧ ಬೆಳೆಯಿತು. ಇಂಥ ಕೆಟ್ಟ ಹುಳ ಏನೆನ್ನೋದು ನನ್ನ ಪತಿ ದೇವರಿಗೆ ಗೊತ್ತಾಗದೆ ಹೋಯ್ತು, ಗೊತ್ತಾಗದೆ ಹೋಯ್ತೆ. ದೇವ್ರೆ, ಇನ್ಮೇಲೆ ಮಾಡಲಿ ನನ್ನ ಮುಂದಿನ ಜೀವನ ಏನು? ನನ್ನ ಮುಂದಿನ ಜೀವನದ ಗತಿ ಏನು? ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ಆ ಬ್ರಹ್ಮ ಬರೆದ ಬರಹ ಬದಲಾಗೋದಿಲ್ಲ ಕಣೆ. ನಿನ್ನ ಕಣ್ಣೀರು ಒರೆಸಿಕೊಂಡು ನೋಡೊಮ್ಮೆ ನನಗೆ ಬಂದ ಕಷ್ಟ ಬದಲಾದ್ರೂ ಆಗ್ಬಹುದು. ನೀನ್ ಯಾಕೋ ಇಲ್ಲಿಗೆ ಬಂದೆ? ಈ ಶಾಂತ ಎಂಬ ಕರ್ಪೂರದ ಬೊಂಬೆ ಎಲ್ಲಿರುತ್ತದೆಯೋ ಅಲ್ಲಿ ಈ ಕಾಳಿಂಗ ಇದ್ರೇನೆ ಚಂದ. ಏ ಬಂಡ, ನನ್ನ ಗಂಡನಿಗೆ ಸುಳ್ಳು ಕಾಗದ ಪತ್ರಗಳನ್ನು ತೋರಿಸಿ ಅವರ ತಲೆಯನ್ನ ಕೆಡಿಸಿ ಉಂಡ ಮನೆಯ ದ್ರೋಹ ಬಗೆಯಲು ಬಂದಿದ್ದೇನೋ ಮಿತ್ರ ದ್ರೋಹಿ. ಮಿತ್ರ ದ್ರೋಹಿ, ಶತ್ರುವಿನ ಪಂಚರದಿಂದ ಪಾರು ಮಾಡಿದ ನಾನು ಮಿತ್ರ ದ್ರೋಹಿ. ಮತ್ತಿನ್ನೇನು ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಅಬಲ ಹೆಣ್ಣಿಗೆ ಮುಜುಗರದಿ ಮಾತನಾಡಿ ನನ್ನ ರೂಪಕ್ಕೆ ಮನಸೋತಿರುವ ನೀನೊಬ್ಬ ಕಳ್ಳ ಕಾಕರ. ಸತ್ಯವನ್ನೇ ನುಡಿದೆ ಶಾಂತ. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕದ ಪ್ರಾಣಿ ಅಂದ್ರೆ ಅದು ಒಂದೇ ಇರೋದು ನಿಯತ್ತಿನ ನಾಯಿ ಮಾತ್ರ. ಉಳಿದೆಲ್ಲವೂ ಇಲ್ಲಿ ಎಂಜಲು ತಿನ್ನುವ ನಾಯಿಗಳೇ ಇದ್ದಾರೆ. ಮರ್ಯಾದೆ ಬಿಟ್ಟು ಮಾತನಾಡಿದ ನೀನು ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಟದ ಬೊಗರೆಯಂತೆ ತಿದ್ದಿ ತೀಡಿ ಮಾಡಿದ ನಿನ್ನ ಕೈ ಮಾಟದ ಸವಿರುಚಿಯನ್ನು
ಉಂಡ ಹೋಗಬೇಕೆಂದು ಬಂದಿರುವೆ. ಏನು? ಸುಮ್ಮನೆ ಪ್ರಲಾಪ ಮಾಡದೆ ನಿನ್ನ ಮನಮೈ ನನಗೆ ಒಪ್ಪಿಸು. ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನ ಶೃಂಗಾರ ಶೀಲವನ್ನು ನುಂಗಿ ಹಾಕುವೆ. ಏನು? ನನ್ನ ಶೃಂಗಾರವೆಂಬ ಶೀಲವನ್ನು ನೀನುಂಗ್ತೀಯನು? ಹೆಣ್ಣಿನ ಶೃಂಗಾರವೆಂಬ ಶೀಲವನ್ನು ನುಂಗಲು ಬಂದ ಆ ಚಂಡಮುಂಡರ ರುಂಡವನ್ನೇ ಆ ದೇವಿ ಚಾಮುಂಡಿ ಕೈಯಲ್ಲಿ ಹೋಗಿದ್ದು ನಿನಗೆ ನೆನಪಿಲ್ವೇನೋ? ನೀನೇನಾದ್ರೂ ನನ್ನ ಶೀಲವನ್ನು ಮುಟ್ಟಲು ಬಂದಿದ್ದೀಯಾದ್ರೆ ನಿನ್ನ ಕಾಲನ್ನ ಕತ್ತರಿಸಿ ಚಟ್ಟ ಕಟ್ಟುವೆ. ಎಚ್ಚರ! ಎಚ್ಚರ! ಯೋಯ್! ಶಾಂತ, ನಾರುಗತೆ ನರನಾಗರವೆಂಬ ಕಾಳಿಂಗ ವಾಸುಕಿ ವಂಶದಲ್ಲಿ ಹುಟ್ಟಿದವನು. ಶ್ರೀಕೃಷ್ಣನ ಪಾದವನ್ನೇ ಸಮುದ್ರ ತಲದಲ್ಲಿ ನೆತ್ತಿಗೊತ್ತಿಸಿಕೊಂಡವನು. ಅರ್ಜುನನ ಘಟ ಉರುಳಿಸಲು ಬಬ್ರುವಾಹನ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಪರೀಕ್ಷಿತ್ ರಾಜನ ಮಗನನ್ನೇ ಹೆಡೆ ಎತ್ತಿ ಕಚ್ಚಿ ಮಹಾಭಾರತಕ್ಕೆ ಶತರಾದವನು. ಇಷ್ಟೇ ಅಲ್ಲದೆ ಆದಿಶೇಷನಾಗಿ ಇಡೀ ಪೃಥ್ವಿಯನ್ನೇ ಹೆಡೆಯ ಮೇಲೆ ಹೊತ್ತು ನಿಂತವನು. ಇನ್ನು ಬೇಕೋ ಸಾಗೋ ನನ್ನ ವಂಶದ ಮಹಿಮೆ. ಅಡಂಬರದಿಂದ ಮಾತನಾಡಿ ಕಿರಿಚಬೇಡುವ ಮೂಡ. ನಿನ್ನ ಹೆಸರಿನವರ ಚರಿತ್ರೆ ಏನೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ರಾವಣನ ಮಗ ರಾಮ ಲಕ್ಷ್ಮಣರನ್ನ ಸರ್ಪಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ಸರ್ಪವನ್ನು ಎತ್ತಿ ಆಕಾಶಕ್ಕೆ ಒಯ್ದಿದ್ದು ನಿನಗೆ ನೆನಪಿಲ್ವೇನೋ? ಮೊದಲು ಇಲ್ಲಿನ ಜಾಗ ಖಾಲಿ ಮಾಡು. ಸಾಧ್ಯವಿಲ್ಲ ಶಾಂತ, ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು, ಮಾಡದಿಂದ ಮತಿಗೆಟ್ಟು, ಮತಿಹೀನನಾಗಿ ನಿನ್ನ ಯೋನಿ ಎಂಬ ಬಾಳ ಡೋಣಿ ಹತ್ತಿ ಸಂಸಾರ ಸಾಗರ ಡುಮುಕಿಸಿ ದಡ ಸೇರಬೇಕೆಂದು ಬಂದಿರುವೆ. ಶಾಂತ, ಪ್ಲೀಸ್ ಸುಮ್ಮನೆ ಮುಖ ತಿರುಗಿಸದೆ ಸುಖ ತೀರಿಸಿಕೋ ಈ ಅಮೃತ ಗಳಿಗೆಯಲ್ಲಿ. ಈ ರೀತಿ ಮಾತನಾಡೋಕೆ ನಾಚಿಕೆ ಆಗುದಿಲ್ವೇನೋ? ಸಮರ್ಥ ಪತಿವ್ರತೆಯ ಹೆಂಡತಿಯನ್ನ ನೀನ್ ಬಯಸ್ಬೇಡ, ಬಯಸಿ ಹುಚ್ಚನಾಗ್ಬೇಡ. ಗಂಡನನ್ನೇ ಮಾಡಿಕೊಂಡ ಗಂಡುಳ್ಳ ಗರತಿ ಹೆಣ್ಣು ನಾನು. ಗಂಡುಳ್ಳ ಗರತಿಯೋ ನಿನ್ನ ಗಂಡುಳ್ಳ ಗರತಿ ಇದ್ದರೂ ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಕಣ್ಣೀರಿನ ಗೋಳು. ನಿನ್ನ ಗಂಡನಾದವನು ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಷಂಡ. ಬಾಯಿ ಮುಚ್ಚ ತಾಯಿ ಗಂಡ. ನನ್ನ ಗಂಡನಿಗೆ ಷಂಡನಂತ ಬಗಳ್ತೀಯನು. ಇನ್ನೊಂದು ಸಾರಿ ನಿನ್ನ ಬಾಯಲ್ಲಿ ನನ್ನ ಗಂಡನಿಗೆ ಈ ರೀತಿ ಮಾತನಾಡಿದ್ಯಾದ್ರೆ ಕಾಲಲ್ಲಿರುವ ಮೆಟ್ಟು ತೆಗೆದುಕೊಂಡು ಹೊಡಿಬೇಕಾಗುತ್ತೆ. ನೆಟ್ಟು ಹಿಡಿದು ಬೊಟ್ಟು ಮಾಡಿ ತೋರಿಸಿದ ಹೆಣ್ಣೆ ಮುಗಿಯಿತು ನಿನ್ನ ಶೀಲದ ಕತೆ. ಸ್ವೀಟ್ ಮೈ ಶಾಂತ, ಈಗ ಸ್ವೀಕರಿಸು ಈ ಕಾಳಿಂಗನ ಚಾಲೆಂಜ್ ಅನ್ನು.
ಶಾಂತ, ಈಗ ತಿಳಿಯುತ್ತೆ ಈ ಕಾಳಿಂಗನ ಸ್ಪೆಷಾಲಿಟಿ. ಈಗ ನಾಡು ಮಾವು ಕಚ್ಚಿದ ಹಾವು. ಈಗ ನೀನು ಈ ಹಾವು ಕಚ್ಚಿದ ಮಾವು.